ಅಣ್ಣ ಮುಗಿಸಿದೆ. ಅವನ ಮಾವನ ಅಲ್ಲೇ ಬಿಡು, ಡೆಡ್ ಬಾಡಿ ಜೊತೆನೇ ಇರಲಿ. ಡ್ರಗ್ಸ್ ಎಲ್ಲಿದೆ ಅಂತ ಅವನಿಗೆ ಗೊತ್ತಿರೋದು. ಸರಿ ಅಣ್ಣ. ಬೇಗ ಹೊರಡೋ ಅಲ್ಲಿಂದ. ಸರಿ ಅಣ್ಣ. ನೆಕ್ಸ್ಟ್ ಆ ಡ್ರೈವರ್ನ ಸಾಯಿಸ್ಬೇಕು. ಪೊಲೀಸ್ ಬೇರೆ ಬರ್ಬೋದು ಬೇಗ. ಗ್ಲೋಬ್ 1930. ಬ್ರಿಟಿಷರು ಭಾರತವನ್ನು ಆಳುತ್ತಿದ್ದ ಕಾಲ. ಭಾರತದಿಂದ ಅದೆಷ್ಟೋ ವಸ್ತುಗಳು ಬೇರೆ ಬೇರೆ ದೇಶಗಳಿಗೆ ರಫ್ತಾಗುತ್ತಿತ್ತು. ಇದೇ ಸಮಯದಲ್ಲಿ ವೈಟ್ ಡೈಮಂಡ್ ಅನ್ನೋ ಒಂದು ರಷ್ಯನ್ ಗ್ಯಾಂಗ್ ಇಲ್ಲಿ ತಯಾರಾದ ಕೊಕೇನನ್ನು ರಷ್ಯಾಗೆ ಕಳಿಸುವ ದಂಧೆ ಶುರು ಮಾಡಿತು. ಸಾವಿರದ 1945ರಲ್ಲಿ ರಷ್ಯನ್ NCB ತಮ್ಮ ದೇಶದ ಎಲ್ಲಾ ಮಾಫಿಯಾ ಡಾನ್ಗಳನ್ನು ಸಾಯಿಸುತ್ತಾರೆ. ಅಲ್ಲಿಗೆ ಭಾರತ ಮತ್ತು ರಷ್ಯಾ ನಡುವಿನ ಮಾಫಿಯಾ ದಂಧೆ ನಿಂತು ಹೋಗುತ್ತದೆ. ಸ್ವಾತಂತ್ರ್ಯ ನಂತರದ ರಾಜ್ಯಗಳ ವಿಂಗಡಣಾ ಸಮಯದಲ್ಲಿ 3 ಪ್ರಸಿದ್ಧ ರಾಜ್ಯಗಳ ಗಡಿಭಾಗಗಳು ಸೇರಿ ಒಂದು ಪ್ರದೇಶ ಹುಟ್ಟಿಕೊಳ್ಳುತ್ತದೆ. ಇದನ್ನು ನಾನ್ ಟೆರಿಟರಿ ಏರಿಯಾ ಅಂತ ಕರೀತಾರೆ. ಏಕೆಂದರೆ ಇಲ್ಲಿನ ಜನರ ಹುಟ್ಟು ಸಾವಿಗೆ ಲೆಕ್ಕವಿಲ್ಲ, ಕ್ರೈಮ್ಗಳನ್ನು ತಡೆಯಲು ಯಾವುದೇ ಕಾನೂನುಗಳಿಲ್ಲ, ಜನರು ತಮ್ಮ ಹಕ್ಕು ಹಾಗೂ ಕರ್ತವ್ಯಗಳನ್ನು ನಿರ್ವಹಿಸಲು ಯಾವ ಸರ್ಕಾರವೂ ಇಲ್ಲ. ಇಲ್ಲಿನ ಜನರ ಮೂಲ ಉದ್ಯೋಗ ವ್ಯಾಪಾರ, ಪ್ರಮುಖವಾಗಿ ಹಣ್ಣು ಹಾಗೂ ತರಕಾರಿ ವ್ಯಾಪಾರ ಮಾಡುತ್ತಾರೆ. ಈ ಸಮಯದಲ್ಲಿ ಭಾರತಕ್ಕೆ ಬಂದ ಥಾಮಸ್ ವಿಲ್ಸನ್ ಎಂಬ ರಷ್ಯನ್ ಮಾಫಿಯಾ ಡಾನ್ ಈ ಜಾಗದ ಬಗ್ಗೆ ತಿಳಿದುಕೊಂಡು ಇಲ್ಲಿ ಡಯಾಮಾರ್ಫಿನ್ ಝೆಡ್ ತಯಾರಿಸಿ ಪ್ರಪಂಚದ ಬೇರೆ ಬೇರೆ ಭಾಗಗಳಿಗೆ ಮಾರಾಟ ಮಾಡೋಕೆ ಶುರು ಮಾಡುತ್ತಾನೆ. ನಂತರ ಈ ಪ್ರದೇಶ ಇಡೀ ಪ್ರಪಂಚದ ಜೊತೆ ಸಂಪರ್ಕ ಹೊಂದುತ್ತದೆ. ಇದಕ್ಕೆ ಗ್ಲೋಬ್ ಎಂಬ ಹೆಸರು ಬರುತ್ತದೆ. ವರ್ಷಗಳು ಕಳೆದ ಹಾಗೆ ಮಾಫಿಯಾ ದಂಧೆ ಬೆಳೆಯುತ್ತಾ ಹೋಗುತ್ತದೆ. ಹಾಗೆಯೇ ಕಾನೂನು ವ್ಯವಸ್ಥೆಯು ಬಲವಾಗುತ್ತಾ ಬರುತ್ತದೆ. Hello sir, Abdul, NCB Drug Squad. Glad to meet you. Satish, Crime Branch. Is everything settled up? Yeah, body exception ಆಗಿದೆ. ಫಿಂಗರ್ ಪ್ರಿಂಟ್ ಸ್ಯಾಂಪಲ್ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ. ಡಾಕ್ಟರ್ ಕ್ರಿಸ್ಟೋಫರ್ ಇಸ್ ಆನ್ ಹಿಸ್ ವೇ. ಅವ್ರು ಬಂದ ತಕ್ಷಣ ವಿ ಮೇ ಡಿಸ್ಪೋಸ್ ಅಂಡ್ ಪ್ರೊಸೀಡ್ ವಿತ್ ಫಾರ್ ದ ಪೋಸ್ಟ್ ಮಾರ್ಟಮ್. ರೈಟ್. ಈ ಮರ್ಡರ್ಗೆ ಡಯಾಮಾರ್ಫಿನ್ ಝೆಡ್ಗೆ ಏನೋ ಸಂಬಂಧ ಇದೆಯಾ? ಆ್ಯಂಡ್ ವಾಟ್ ಇಸ್ ಡಯಾಮಾರ್ಫಿನ್ ಝೆಡ್? ಡಯಾಮಾರ್ಫಿನ್ ಝೆಡ್ ಇಸ್ ಎ ಕೆಮಿಕಲ್ ಟರ್ಮಿನಾಲಜಿ. ಅದನ್ನು ಲೋಕಲ್ ಭಾಷೆಯಲ್ಲಿ ಹೇಳಬೇಕಂದ್ರೆ ಬ್ರೌನ್ ಶುಗರ್ ಇಲ್ಲ ಹೆರೋಯಿನ್ ಅಂತಾರೆ. ಇನಿಷಿಯಲಿ ಇದು ರಷ್ಯಾದಲ್ಲಿ ಕೆಮಿಕಲ್ ಫಾರ್ಮೇಷನ್ ಮಾಡಿದರು. ಲೇಟರ್ ಆನ್ ನಮ್ಮ ಗ್ಲೋಬಿಂದ ಆಲ್ ಓವರ್ ವರ್ಲ್ಡ್ ಸಪ್ಲೈ ಆಗ್ತಾ ಇದೆ. ಇದು ಹೇಗೆ ರಷ್ಯಾಯಿಂದ ಇಂಡಿಯಾ ಗ್ಲೋಬಿಗೆ ಬಂತು ಮತ್ತು ಇಲ್ಲಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಇದ್ರದ್ದು ಯಾವುದು ಇನ್ನೂ ಡೀಟೇಲ್ಸ್ ಇನ್ನೂ ಗೊತ್ತಿಲ್ಲ. ಐ ಆಮ್ ಡೂಯಿಂಗ್ ಎ ಕೇಸ್ ಸ್ಟಡಿ ಆನ್ ದಿಸ್.
ಅಬ್ದುಲ್, ನಿಮಗೆ ಪಿಸ್ಟಲ್ ಕೊಟ್ಟಿರ್ಬೇಕಲ್ವಾ? ಕ್ಲಾಕ್ 19 ಇದೆ. ಲೈಸೆನ್ಸ್ ರೆನ್ಯೂಲ್ಗೆ ಕೊಟ್ಟಿದ್ದೀನಿ 9mm ಬುಲೆಟ್ಸ್. 4 ಅವರ್ ಮುಂಚೆ ಗನ್ ಫೈರ್ ಸೌಂಡ್ ಕೇಳಿಸ್ತು ಅಂತ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡುವಾಗ ಗೊತ್ತಾಯಿತು ಇವನು ಟೀ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದವನು ಅಂತ. ಇಲ್ಲಿ ಡ್ರಗ್ ಡೀಲ್ ಎಲ್ಲ ಸಣ್ಣ ಪುಟ್ಟ ಅಂಗಡಿಯಲ್ಲಿ ನಡೀತಾ ಇರುತ್ತೆ. ಆ ಡೌಟ್ನಲ್ಲಿ ನನಗೆ ಇನ್ಫಾರ್ಮ್ ಮಾಡಿದರು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ. ಅಬ್ದುಲ್, ಈ ವಿಕ್ಟಿಮ್ ಬಗ್ಗೆ ಬೇರೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ? ಇವನು ಒಂದು ತಿಂಗಳ ಮುಂಚೆ ಟೀ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದಾನೆ. ಒಂದು ವಾರದ ಮುಂಚೆ ಅವ್ರ ಮಾವ ಬಂದರು ಅಂತ ನೋಡೋಕ್ಕೆ ಹೋದವನು ಹೀಗಾಗಿದ್ದಾನೆ. ಮತ್ತು ಅವ್ರ ಅಣ್ಣ ಯಾರೋ ಇಲ್ಲಿ ಡ್ರೈವರ್ ಆಗಿದ್ದಾನಂತೆ. ಅವ್ನು ಯಾವುದೋ ಇನ್ಫಾರ್ಮೇಷನ್ ಸಿಗಲಿಲ್ಲ, ನಾವು ಹುಡುಕ್ತಾ ಇದ್ದೀವಿ. ಅಬ್ದುಲ್, ಲೋಕಲ್ ಸ್ಟೇಷನ್ಗೆ ಹೇಳ್ಬಿಟ್ಟು ಒಬ್ಬರು ಕಾನ್ಸ್ಟೇಬಲ್ನ ಇಲ್ಲಿ ಹಾಕ್ಸಿ ಸರ್ವೆಲೆನ್ಸ್ ಇರಲಿ. ಓಕೆ. ಏರಿಯಾನಲ್ಲಿ ಚೆಕ್ ಮಾಡಿಬಿಟ್ಟು ಏನಾದರೂ ಸಸ್ಪೆಕ್ಷನ್ ಇದ್ದರೆ ಇಮ್ಮಿಡಿಯೇಟ್ ಇನ್ಫಾರ್ಮ್ ಮಾಡಿ ಕೇಳಿ. ಎಸ್. ನೀವು ಡಾಕ್ಟರ್ನ ಫಾಲೋಅಪ್ ಮಾಡಿಬಿಟ್ಟು ಅಟಾಪ್ಸಿ ರಿಪೋರ್ಟ್ ನಾನು ಕಳಿಸಿ ಕ್ವಿಕ್. ಆವತ್ತು ನಾನು ಸ್ಪಾಟಲ್ಲಿದ್ದೆ. ಎಲ್ಲ ನೋಡಿದೆ. ಅವನು ಪಕ್ಕ ಸ್ಕೆಚ್ ಆಗ್ತಾನೆ ಅಂತ ಗೊತ್ತು. ಅವನ ಹೆಸರು ದಾಸ. ಅವನು ತುಂಬ ವರ್ಷಗಳಿಂದ ಗ್ಲೋ ಬಿಟ್ಟೋಗಿದ್ದ. ಅವನು ಅಬ್ಸರ್ವ್ ಮಾಡೋಕ್ಕಂತಾನೆ ನಮ್ಮ ಬಾಸ್ ಕಳಿಸಿದ್ರು. ನೀವು ಮಾಡಿರೋದೆಲ್ಲ ನಮ್ಮ ಬಾಸ್ ಕೇಳಿದೆ. ಅವರು ನಿನ್ನ ರೆಸ್ಕ್ಯೂ ಮಾಡೋಕೆ ಹೇಳಿದ್ರು. ಅವನು ಕಾರ್ ಡ್ರೈವರು. ಊರಿಗೆ ಕಳಿಸಿದ್ದೀನಿ. ಇನ್ನೊಬ್ಬ ನಿಮ್ಮ ಮಳೆಯನ? ನಿಮ್ಮ ಬಾಸ್ನ ನೋಡಬೇಕು. ಬಾಸ್ನ? ಅದು ಸರಿ ಬರಲ್ಲ. ಇಷ್ಟನ್ನೇ ಮಾಡಿದ್ಯಾ? ಅದೊಂದನ್ನು ಮಾಡು.
ಅಣ್ಣ ನಿಮ್ಮನ್ನ ನೋಡ್ಬೇಕಂದ್ರು, ಅದಕ್ಕೆ ಇಲ್ಲಿ ಕರ್ಕೊಂಬಂದೆ. ನೋಡಾಯ್ತಾನೆ, ಹೋಗೋ. ದಾಸನ ತೆಗಿಬೇಕು. ಜೀವದ ಮೇಲೆ ಆಸೆ ಇಲ್ವಾ ನಿಂಗೆ? ಹೋಗ್ಬಿಡು. ದಾಸನ ನೀನ್ ತೆಗಿಬೇಕು. ನಿನ್ ಜೊತೆಲಿದ್ದವನೇ ಎತ್ತವನೇ, ನಿನಗೆ ಹೊಡಿಬೇಕಂತ ಆಸೆ ಇಲ್ವಾ? ಆಲ್ಬರ್ಟ್, ಹೇಳೋಣ. ಸ್ಪಾಟ್ಗೆ ಹೋಗು, ಆ ಡ್ರೈವರ್ ಬಂದವನು. ಮುಗಿಸ್ತೀನಿ. Hello. Sir, control room. Suspect from the murder spot. Okay. A man with a gun. There is a suspect found. ಮರ್ಡರ್ ಆಗೋ ಜಾಗಕ್ಕೆ ತಕ್ಷಣ ಹೋಗೋಣ ನಾವು. Yeah, let's go to the spot. Abdul, Yeah. have this for communication. Be in touch with me. ನಿನ್ನ ಹತ್ರ ಗನ್ ಬೇರೆ ಇಲ್ಲ. ಓಕೆ. Driver! ಯಾರು ಇಲ್ಲ ಅಣ್ಣ. ಗೊತ್ತು ಕಣೋ, ಅಲ್ಲಿ ಯಾರೂ ಇಲ್ಲ ಅಂತ. ಮತ್ತೆ ಯಾಕಣ? ನೀನು ಅವತ್ತು ಮೋಸ ಮಾಡಿದ್ರು ಯಾಕೆ ಸುಮ್ಮನೆ ಬಿಟ್ಟಿದ್ದೇನೆ ಅಂತ ಯೋಚನೆ ಮಾಡಿದ್ಯಾ? ಅದೆಲ್ಲ ಈಗ ಯಾಕಣ? ಡ್ರಾಪ್ ದ ಗನ್. ಕೆಳಗಾಕು ಗನ್ನ. ಪ್ಯಾನಿಕ್ ಹಾಕ್ಬೇಡ. ಟೇಕ್ ಇಟ್ ಈಸಿ. ಈ ಮರ್ಡರ್ಗೂ ನಿನಗೂ ಸಂಬಂಧ ಇದೆ ಅಂತ ನಂಗೆ ಗೊತ್ತು. ನಮ್ಮ ಮಾತು ಕೈಲಿ ಸರೆಂಡರ್ ಆಗು. ನಿನ್ನ ಕಾಪಾಡೋ ಜವಾಬ್ದಾರಿ ನಮ್ಮದು. ನೀನು ಪಾಪದ ಕೊಡ ನೀನೇ ತುಂಬಿಸ್ಕೊಂಡಿದ್ಯಾ. ಅನುಭವಿಸ. ಒಬ್ಬರು ಬದುಕಬೇಕಂದ್ರೆ ಇನ್ನೊಬ್ಬರು ಸಾಯಲೇಬೇಕು. ಚಾಯ್ಸ್ ನಿಂದೆ. Target position lock. ಫೈರ್. Control room. Suspect from the murder spot. A man with a gun. Sir, control room. Suspect from the murder spot. Okay. A man with a gun. Nice move, officer.